ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜಾತಿಗಳ ನಡುವೆ ಜೊತೆಗೆ ವಾಲ್ಮೀಕಿ ಸಮುದಾಯದಲ್ಲಿ ನಾಯಕರುಗಳನ್ನೇ ಎತ್ತಿಕಟ್ಟಿ ಕುತಂತ್ರದ ರಾಜಕಾರಣ ಮಾಡುತ್ತಿದ್ದಾರೆ. ಇದನ್ನು ಕೈಬಿಡದಿದ್ದರೆ ರಾಜ್ಯಾದ್ಯಂತ ಬಿಜೆಪಿ ಮತ್ತು ಬಿವೈ ವಿಜಯೇಂದ್ರ ಅವರು ಪ್ರತಿಕೂಲ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ವಾಲ್ಮೀಕಿ ಸಮಾಜದ ಮುಖಂಡ ಬಸವರಾಜ್ ಎಚ್ಚರಿಕೆ ನೀಡಿದರು. ಚಿತ್ರದುರ್ಗದಲ್ಲಿ ಬುಧವಾರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಬಿಜೆಪಿಗರ ಆರೋಪಕ್ಕೆ ಬೆದರಿ ಸಚಿವ ಬಿ. ನಾಗೇಂದ್ರ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಎಸ್ಐಟಿ ಬಿ. ನಾಗೇಂದ್ರಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ನಾಗೇಂದ್ರ ಅವರನ್ನು ಟಾರ್ಗೆಟ್ ಮಾಡಿ ಬಿಜೆಪಿ ಕುತಂತ್ರ ಮಾಡುತ್ತಿದೆ, ದಲಿತರು, ಹಿಂದುಳಿದವರನ್ನು ತುಳಿದು ಬದುಕುವ ಕೆಲಸವನ್ನು ಮಾಡುತ್ತಿದೆ ಎಂದು ಆರೋಪಿಸಿದರು. ತದನಂತರ ಮಂತ್ರಿಗಿರಿಯನ್ನು ಅನುಭವಿಸುತ್ತಿದ್ದಂಥದ್ದು ನಾವು ಕಂಡಿದ್ದೀವಿ. ಬೇಡ, ಈ ದಲಿತರನ್ನ, ಈ ಐಂದ ವರ್ಗದವರನ್ನ ಎತ್ತು ಕಟ್ಟಿ ರಾಜಕಾರಣ ಮಾಡೋದನ್ನು ಮೊದಲು ಬಿಡಿ ಅಂತ ಹೇಳಿ ಈ ಮೂಲಕ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅರ್ಕವತಿ ಬಡಾವಣೆ ಡಿನೋಟಿಫಿಕೇಶನ್ ಕೇಸ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಅವರು ಜೈಲಿಗೆ ಹೋಗಿ ಬಂದಿರ್ತಾರೆ. ಜೈಲಿಗೆ ಹೋಗಿ ಬಂದಂತಾನೆ ಅವರು ಮತ್ತೆ ಕಾಲ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅಮಿತ್ ಶಾ ಕರೆದು ಇವ್ರಿಗೆ ಯಾವ ನೈತಿಕತೆ ಇದೆ ಅಂತ ಯಡಿಯೂರಪ್ಪರಿಗೆ ಮತ್ತು ಅವ್ರ ಮಕ್ಕಳಿಗೆ ಯಾವ ನೈತಿಕತೆ ಇದೆ ಅಂತೇಳಿ ಅವರು ಇದ್ರ ಪರ ಮಾಡ್ತಾರೆ. ನಮ್ಮ ನಾಗೇಂದ್ರನ ವಿರುದ್ಧ ಅವರು ಅಪಪ್ರಚಾರ ಮಾಡ್ಕೊಂಡು ಸಮುದಾಯಗಳ ನಡುವೆ ಶ್ರೀರಾಮುಲು ಮತ್ತೆ ನಾಗೇಂದ್ರನ ನಡುವೆ ಎತ್ತಿ ಕಟ್ಟುವಂತ ಕೆಲಸ ಯಾವ ರೀತಿ ಮಾಡ್ತಿದ್ರು ಅಂತ ಪದೇ ಪದೇ ನಾಗೇಂದ್ರ ಅವರ ಮೇಲೆ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಕೂಡ ನಮಗೆ ಗೋಚರವಾಗಿ ಕಾಣಿಸ್ತಿದೆ. ಯಾಕಂತಂದ್ರೆ ಅವರನ್ನ ಮುಳ್ಳಿಂದಲೇ ತೆಗಿಬೇಕು ಎಂಬ ಒಂದು ಆಲೋಚನೆಯಿಂದ ಶ್ರೀರಾಮುಲನ್ನ ಮುಂದೆ ಇಟ್ಟುಕೊಂಡು ಈ ನಾಗೇಂದ್ರ ಸರ್ರನ್ನ ಏನಾದರೂ ಮಾಡಿ ಈ ಒಂದು ಪ್ರಬಲವಾಗಿ ಬೆಳೀತಿರುವಂತ ನಾಯಕ ಮತ್ತೆ ಬಳ್ಳಾರಿ ಮತ್ತು ವಿಜಯನಗರ ಇವತ್ತೇನು ಸುತ್ತಮುತ್ತ 4-5 ಜಿಲ್ಲೆಗಳಲ್ಲಿ ಅವರ ಒಂದು ಪ್ರಾಬಲ್ಯ ಹೆಚ್ಚುತ್ತಾ ಇರೋದ್ರಿಂದ ನಮಗೆ ಅಸ್ತಿತ್ವ ಕಳ್ಕೊಳ್ತೀವಿ ಅನ್ನೋ ಒಂದು ಭಯದ ಮುಂದಿನ 28ನೇ ಚುನಾವಣೆ, ಆ ಚುನಾವಣೆಗೆ ಅವರು ಮುಂದಾಲೋಚನೆಯಿಂದ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಾಗೇಂದ್ರ ಅವರನ್ನ ನಾವು ಮುಂದುವರೆದು ಸಚಿವರಾಗಿ ಬಿಟ್ರೆ ನಮ್ಮದೇನು ನಡೆಯಲ್ಲ ಅನ್ನೋದು ಕೂಡ ಜನಾರ್ದನ್ ರೆಡ್ಡಿ ಸರ್ಗಾಗಿರ್ಲಿ, ರಾಮಲು ಸರ್ಗಾಗಿರ್ಲಿ, ಮತ್ತೆ ಏನು ಬಿಜೆಪಿಯ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷರಾದಂಥ ಬಂಗಾರ ಹನುಮಂತಣ್ಣ ಅವರಿದ್ದಾರಲ್ಲ, ಅವ್ರಿಗೂ ಕೂಡ ಇವರೆಲ್ಲ ಟಾರ್ಗೆಟ್ ಏನಂದ್ರೆ ನಾಗೇಂದ್ರ ಅವರು. ಆ ಭಾಗದಲ್ಲಿ ನಾಗೇಂದ್ರ ಅವರನ್ನ ನಾವು ಏನಾದರೂ ಮಾಡಿ ಹಿಮ್ಮೆಟ್ಟಿಸಿದರೆ ನಮ್ಮ ರಾಜಕೀಯ ಭವಿಷ್ಯ ಉಳಿಯುತ್ತದೆ, ಅಸ್ತಿತ್ವ